ನಮಸ್ಕಾರ ಸ್ನೇಹಿತರೆ ರಾಷ್ಟ್ರ ರಾಜಕಾರಣದ ಪಥ ಬದಲಿಸಿತು ಭಾರತ ರತ್ನ ಅದ್ವಾನಿಯವರ ರಾಮರಥ ಅಯೋಧ್ಯ ರಾಮ ಮಂದಿರ ಚಳುವಳಿಗೆ ಬುನಾದಿ. ಸ್ನೇಹಿತರೆ, ಮುತ್ಸದ್ದಿ ರಾಜಕಾರಣಿ ಮಾಜಿ ಉಪ ಪ್ರಧಾನಿ LK ಅದ್ವಾನಿಯವರ ರಾಜಕೀಯ ಸಾಧನೆ, ದೇಶದ ಅಭಿವೃದ್ಧಿಗೆ ಅವರ ಕೊಡುಗೆ ವಿಚಾರ ಸದ್ಯ ಚರ್ಚೆಯಲ್ಲಿದೆ. ರಾಷ್ಟ್ರ ರಾಜಕಾರಣದ ಪಥ ಬದಲಿಸಿತು ಭಾರತ ರತ್ನ ಅಡ್ವಾಣಿಯವರ ರಾಮರಥ ಎಂಬುದು ವಾಸ್ತವ. ಇದೇ ಯಾತ್ರೆ ಅಯೋಧ್ಯೆ ರಾಮ ಮಂದಿರ ಚಳುವಳಿಗೆ ಬುನಾದಿ ಒದಗಿಸಿದ್ದು. ರಾಮ ಮಂದಿರದಲ್ಲಿ ಬಾಲರಾಮ ವಿರಾಜಮಾನನೂ ಆದ. ಇದು ಹಿನ್ನೋಟ. ಸ್ನೇಹಿತರೆ, 1990ರ ಆ ರಾಮ ರಥಯಾತ್ರೆಯಲ್ಲಿ ಬಿಜೆಪಿ ನಾಯಕರಾದ ಲಾಲ್ ಕೃಷ್ಣ ಅದ್ವಾನಿ ಮತ್ತು ನರೇಂದ್ರ ಮೋದಿ ರಥದ ಮೇಲೆ ಇದ್ದ ಸಂದರ್ಭ, ಆ ಹೋರಾಟದ ದಿನಗಳು. ಸ್ನೇಹಿತರೆ, ಅಯೋಧ್ಯ ರಾಮ ಮಂದಿರದಲ್ಲಿ ಬಾಲರಾಮ ವಿರಾಜಮಾನನಾಗಿ ಕೆಲವೇ ದಿನಗಳ ಬಳಿಕ ಬಿಜೆಪಿಯ ಹಿರಿಯ ನಾಯಕ ಮಾಜಿ ಉಪ ಪ್ರಧಾನಿ ಲಾಲ್ ಕೃಷ್ಣ ಅದ್ವಾನಿ ಅವರಿಗೆ ಭಾರತ ರತ್ನ ಘೋಷಿಸಲಾಗಿದೆ. ರಾಷ್ಟ್ರ ರಾಜಕಾರಣದ ಪಥ ಬದಲಿಸಿತು ಭಾರತ ರತ್ನ ಅದ್ವಾನಿಯವರ ರಾಮರಥ. ಅದೇ ರೀತಿ ಈ ರಥಯಾತ್ರೆಯು ಅಯೋಧ್ಯೆ ರಾಮ ಮಂದಿರ ಚಳುವಳಿಗೆ ಬುನಾದಿ ಹಾಕಿಕೊಟ್ಟಿತು ಎಂಬುದು ನಿರ್ವಿವಾದಿತ ವಿಚಾರ. ಸ್ನೇಹಿತರೆ, ಲಾಲ್ ಕೃಷ್ಣ ಅದ್ವಾನಿಯವರಿಗೆ ಭಾರತ ರತ್ನ ನೀಡುತ್ತಿರುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಶನಿವಾರ ಘೋಷಿಸಿದರು. ಅಯೋಧ್ಯೆಯಲ್ಲಿ ಜನವರಿ 22ರಂದು ಭವ್ಯ ರಾಮ ಮಂದಿರದಲ್ಲಿ ಬಾಲರಾಮ ಪ್ರಾಣ ಪ್ರತಿಷ್ಠೆ ಮಂದಿರ ಉದ್ಘಾಟನೆ ಸಮಾರಂಭ ಪ್ರಧಾನಿ ಮೋದಿ ನೇತೃತ್ವದಲ್ಲೇ ನಡೆಯಿತು. ಆ ಮೂಲಕ ಹಿಮಾಚಲ ಪ್ರದೇಶದ ಪಾಲಂಪುರದಲ್ಲಿ ಅಲಂಕರಿಸಲಾದ ಬಿಜೆಪಿಯ 34 ವರ್ಷಗಳ ಹಳೆಯ ನಿರ್ಣಯವನ್ನು ಅವರು ಪೂರೈಸಿದರು. ಹಿಮಾಚಲ ಪ್ರದೇಶದ ಪಾಲಂಪುರದಲ್ಲಿ ರಾಮ ಮಂದಿರ ನಿರ್ಮಾಣದ ನಿರ್ಣಯವನ್ನು ಅಂಗೀಕರಿಸಿದಾಗ ಅದ್ವಾನಿಯವರು ಪಕ್ಷದ ಮುಖ್ಯಸ್ಥರಾಗಿದ್ದರು. ಸ್ನೇಹಿತರೆ, ನರೇಂದ್ರ ಮೋದಿ ಅವರು ದೇವಾಲಯದಲ್ಲಿ ರಾಮನ ವಿಗ್ರಹವನ್ನು ಪ್ರತಿಷ್ಠಾಪಿಸಿದಾಗ ಅವರು ನಮ್ಮ ಭಾರತದ ಪ್ರತಿಯೊಬ್ಬ ನಾಗರಿಕರನ್ನು ಪ್ರತಿನಿಧಿಸುತ್ತಾರೆ. ಈ ದೇವಾಲಯವು ಶ್ರೀರಾಮನ ಗುಣಗಳನ್ನು ಅಳವಡಿಸಿಕೊಳ್ಳಲು ಎಲ್ಲ ಭಾರತೀಯರಿಗೆ ಸ್ಫೂರ್ತಿಯಾಗಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಎಂದು ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ಭಾಗವಹಿಸದ ಬಿಜೆಪಿ ಹಿರಿಯ ನಾಯಕ ಈ ಕಾರ್ಯಕ್ರಮಕ್ಕೆ ಕೆಲವು ದಿನಗಳ ಮೊದಲು ಲೇಖನವೊಂದರಲ್ಲಿ ಬರೆದಿದ್ದರು. ಸ್ನೇಹಿತರೆ, ಭಾರತ ರತ್ನ ಅಡ್ವಾಣಿ ಇಲ್ಲದ ರಾಮ ಮಂದಿರ ಚಳುವಳಿ ಊಹಿಸಲಾಗದು. ಭಾರತ ರತ್ನ ಅಡ್ವಾಣಿಯವರು ಅಂದು 1990ರ ಸೆಪ್ಟೆಂಬರ್ನಲ್ಲಿ ಕೈಗೊಂಡ ರಾಮ ರಥ ಯಾತ್ರೆ ಭಾರತದ ರಾಜಕೀಯದ ಗತಿಯನ್ನೇ ಬದಲಿಸಿತು. ಅದ್ವಾನಿ ಇಲ್ಲದ ರಾಮ ಜನ್ಮಭೂಮಿ ಚಳುವಳಿಯನ್ನು ಕಲ್ಪಿಸಿಕೊಳ್ಳುವುದು ಅಸಾಧ್ಯ. 1980ರಲ್ಲಿ ಸ್ಥಾಪನೆಯಾದ ಅಡ್ವಾನಿ ನೇತೃತ್ವದ ಬಿಜೆಪಿ ಇಂದಿರಾ ಗಾಂಧಿಯವರ ಹತ್ಯೆಯ ನಂತರ 1984ರ ಲೋಕಸಭಾ ಚುನಾವಣೆಯಲ್ಲಿ ಕೇವಲ 2 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಬಿಜೆಪಿಯ ಹಿರಿಯ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಕೂಡ ಚುನಾವಣೆಯಲ್ಲಿ ಸೋತರು. 1986ರಲ್ಲಿ ಅಡ್ವಾಣಿ ಬಿಜೆಪಿಯ ಮುಖ್ಯಸ್ಥರಾದರು ಮತ್ತು ಪಕ್ಷವು ಹಿಂದುತ್ವ ಸಿದ್ಧಾಂತದತ್ತ ತಿರುಗಿತು. ಸ್ನೇಹಿತರೆ, ರಾಜೀವ್ ಗಾಂಧಿ ಸರ್ಕಾರವು ಬಾಬರಿ ಮಸೀದಿಯ ಬೀಗ ತೆರೆದು ಪ್ರಾರ್ಥನೆಗೆ ಅವಕಾಶ ನೀಡಲು ಆದೇಶಿಸಿದ ನಂತರ ಅಯೋಧ್ಯೆ ಆಂದೋಲನವು ರಾಷ್ಟ್ರವ್ಯಾಪ್ತಿ ಹರಡಿತು. 1989ರ ನವೆಂಬರ್ 9ರಂದು ಪಾಲಂಪುರದಲ್ಲಿ ಬಿಜೆಪಿ ನಿರ್ಣಯವನ್ನು ಅಂಗೀಕರಿಸುವ 5 ತಿಂಗಳ ಮೊದಲು ರಾಮ ಮಂದಿರದ ಶಿಲಾನ್ಯಾಸ ಅಥವಾ ಅಡಿಪಾಯ ಸಮಾರಂಭವನ್ನು ನಡೆಸಲಾಯಿತು. ರಾಮ ಮಂದಿರ ನಿರ್ಣಯವು ಚುನಾವಣೆಯಲ್ಲಿ ಬಿಜೆಪಿಗೆ ಫಲ ನೀಡಿತು. ಅಡ್ವಾಣಿಯವರ ನೇತೃತ್ವದಲ್ಲಿ ಬಿಜೆಪಿಯ ಲೋಕಸಭೆ ಸ್ಥಾನಗಳ ಸಂಖ್ಯೆ 2ರಿಂದ 86ಕ್ಕೆ ಏರಿತು. 1989ರಲ್ಲಿ ರಾಜೀವ್ ಗಾಂಧಿ ಅಧಿಕಾರವನ್ನು ಕಳೆದುಕೊಂಡು ಮತ್ತು ಬಿಜೆಪಿಯ ಬೆಂಬಲದೊಂದಿಗೆ ವಿಶ್ವನಾಥ್ ಪ್ರತಾಪ್ ಸಿಂಗ್ ಅಂದರೆ VP ಸಿಂಗ್ ನೇತೃತ್ವದಲ್ಲಿ ನ್ಯಾಷನಲ್ ಫ್ರಂಟ್ ಸರ್ಕಾರವನ್ನು ರಚಿಸಿತು. ಸ್ನೇಹಿತರೆ, ಸೋಮನಾಥರಿಂದ ಅಯೋಧ್ಯೆಗೆ ಹೊರಟಿತು ರಾಮ ರಥ ಯಾತ್ರೆ. 1990ರ ಸೆಪ್ಟೆಂಬರ್ 25ರಂದು ಅಡ್ವಾಣಿ ಅವರು ರಾಮ ಮಂದಿರವನ್ನು ನಿರ್ಮಿಸಲು ಗುಜರಾತಿನ ಸೋಮನಾಥದಿಂದ ಉತ್ತರ ಪ್ರದೇಶದ ಅಯೋಧ್ಯೆಗೆ ರಥಯಾತ್ರೆ ಪ್ರಾರಂಭಿಸಿದರು. ಇದು ಸರ್ಕಾರಿ ಉದ್ಯೋಗಗಳಲ್ಲಿ OBCಗಳಿಗೆ ಮೀಸಲಾತಿಯನ್ನು ಶಿಫಾರಸು ಮಾಡಿದ ಮಂಡಲ್ ಆಯೋಗದ ವರದಿಯ ಬಗ್ಗೆ ಕೋಲಾಹಲದ ಮಧ್ಯೆ ನಡೆದ ರಥಯಾತ್ರೆಯಾಗಿತ್ತು. ಅದ್ವಾನಿ ಅವರೊಂದಿಗೆ ಗುಜರಾತ್ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ನರೇಂದ್ರ ಮೋದಿ ಅವರು ಕೂಡ ಇದ್ದರು. ಸ್ನೇಹಿತರೆ, ಆದರೆ ಅವರು ಆಗ ಅಷ್ಟೊಂದು ಪ್ರಸಿದ್ಧರಾಗಿರಲಿಲ್ಲ. ಆದರೆ ಅದೇ ಸಮಯದಲ್ಲಿ ಭಗವಾನ್ ರಾಮನು ತನ್ನ ದೇವಾಲಯವನ್ನು ಪುನರ್ ನಿರ್ಮಿಸಲು ತನ್ನ ಭಕ್ತರನ್ನು ಆಯ್ಕೆ ಮಾಡಿಕೊಂಡನು ಎಂದು ಅದ್ವಾನಿ ಕಳೆದ ತಿಂಗಳು ತಮ್ಮ ಲೇಖನದಲ್ಲಿ ಮೋದಿ ಬಗ್ಗೆ ಮಾತನಾಡಿದ್ದರು.
ಸ್ನೇಹಿತರೆ, ಭವ್ಯ ದೇವಾಲಯದ ಬೇಡಿಕೆಯನ್ನು ತೀವ್ರಗೊಳಿಸುವುದು ಯಾತ್ರೆಯ ಉದ್ದೇಶವಾಗಿತ್ತು. ಆದಾಗ್ಯೂ ಆಗಿನ ಲಾಲು ಪ್ರಸಾದ್ ಸರ್ಕಾರದ ಆದೇಶದ ಮೇರೆಗೆ ಸಮಸ್ತಿಪುರದಲ್ಲಿ ಅಡ್ವಾಣಿಯವರನ್ನು ಬಂಧಿಸಿದಾಗ ಅವರ ಯಾತ್ರೆಯನ್ನು ಬಿಹಾರದಲ್ಲಿ ಮೊಟಕುಗೊಳಿಸಲಾಯಿತು. ಸ್ನೇಹಿತರೆ, ಅಡ್ವಾಣಿಯವರ ರಥಯಾತ್ರೆಯ ಹಿನ್ನೆಲೆಯಲ್ಲಿ 1991ರಲ್ಲಿ ಬಿಜೆಪಿ ಚುನಾವಣೆಯಲ್ಲಿ ಸ್ಪರ್ಧಿಸಿತು. ಮೊದಲ ಬಾರಿಗೆ ಪ್ರಮುಖ ವಿರೋಧ ಪಕ್ಷವಾಗಿ ಹೊರಹೊಮ್ಮಿದ್ದರಿಂದ ಪಕ್ಷದ ಸ್ಥಾನಗಳ ಸಂಖ್ಯೆ 120ಕ್ಕೆ ಏರಿತು. ಸ್ನೇಹಿತರೆ, 1989 ಮತ್ತು 1996ರ ನಡುವೆ ಬಿಜೆಪಿಯ ಅಸಾಧಾರಣ ಬೆಳವಣಿಗೆಗೆ ರಾಮ ಜನ್ಮಭೂಮಿ ಚಳುವಳಿಗೆ ನಮ್ಮ ಬೆಂಬಲವೇ ಕಾರಣ ಎಂದು ನಾನು ನಂಬುತ್ತೇನೆ. ನಮಗೆ ಅಯೋಧ್ಯೆ ಯಾವಾಗಲೂ ರಾಷ್ಟ್ರೀಯ ಜಾಗೃತಿಯ ಪ್ರಬಲ ಸಂಕೇತವಾಗಿ ಉಳಿಯುತ್ತದೆ ಎಂದು ಅದ್ವಾನಿ ಹೇಳಿದರು. ಸ್ನೇಹಿತರೆ, ಬಾಬರಿ ಮಸೀದಿ ಕಟ್ಟಡ ನೆಲಸಮವಾದ ಸಂದರ್ಭ 1992ರ ಡಿಸೆಂಬರ್ 6ರಂದು ಕರಸೇವಕರು ಅಯೋಧ್ಯೆಯಲ್ಲಿ 16ನೇ ಶತಮಾನದ ಬಾಬರಿ ಮಸೀದಿ ಕಟ್ಟಡವನ್ನು ನೆಲಸಮಗೊಳಿಸಿದರು. ಸ್ನೇಹಿತರೆ, ಇದು ದೇಶಾದ್ಯಂತ ವ್ಯಾಪಕ ಗಲಭೆಗಳಿಗೆ ಕಾರಣವಾಯಿತು. 28 ವರ್ಷಗಳ ನಂತರ ಮಸೀದಿ ಧ್ವಂಸಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ಅದ್ವಾನಿ ಮತ್ತು ಇತರ 31 ಜನರನ್ನು ಸಿಬಿಐ ನ್ಯಾಯಾಲಯ ಖುಲಾಸೆಗೊಳಿಸಿತು. ಬಿಜೆಪಿಗೆ ರಾಮ ಜನ್ಮಭೂಮಿ ಚುನಾವಣೆಯಲ್ಲಿ ಭಾಗವಹಿಸುವುದು ಧಾರ್ಮಿಕತೆಯಿಂದ ಪ್ರೇರೇಪಿಸಲ್ಪಟ್ಟಿಲ್ಲ. ಈಗಿನ ಕಾಂಗ್ರೆಸ್ ಸರ್ಕಾರದ ದ್ವಂದ್ವ ನೀತಿಗಳಿಂದ ನಾವು ಕೋಪಗೊಂಡಿದ್ದೇವೆ ಮತ್ತು ಭಾರತದಲ್ಲಿ ಜಾತ್ಯತೀತತೆಯ ಬಗ್ಗೆ ಹೆಚ್ಚು ಅಗತ್ಯವಾದ ಚರ್ಚೆಯನ್ನು ಪ್ರಾರಂಭಿಸಲು ಈ ಸಂದರ್ಭವನ್ನು ಬಳಸಿಕೊಂಡಿದ್ದೇವೆ ಎಂದು ಬಿಜೆಪಿ ನಾಯಕ 2004ರಲ್ಲಿ ಹೇಳಿದರು. ಸ್ನೇಹಿತರೆ, ಅಂತಿಮವಾಗಿ 2019ರಲ್ಲಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ದಾರಿ ಮಾಡಿಕೊಟ್ಟಿತ್ತು. ನೋಡಿದ್ರಲ್ಲ ಸ್ನೇಹಿತರೆ, ಅಡ್ವಾಣಿಯವರ ಭಾರತದ ಉಪ ಪ್ರಧಾನಿಯಾಗಿರುವಂತಹ ಲಾಲ್ ಕೃಷ್ಣ ಅದ್ವಾನಿಯವರ ರಾಮ ಜನ್ಮಭೂಮಿ ನಿರ್ಮಾಣಕ್ಕಾಗಿ ಅವರು ಮಾಡಿದ ರಥಯಾತ್ರೆಗಳು ಹಾಗೂ ಸಾಧನೆಗಳು. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ. ಸ್ನೇಹಿತರೆ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.